ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ನಿಮ್ಮ ಮನೆಯ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಮತ್ತು ವಿಧವಾ ಮಹಿಳೆಯರು ಹಾಗೂ ಅಂಗವಿಕಲರಿಗೆ ಈ ಎಲ್ಲರಿಗೂ ಬಹಳ ಮುಖ್ಯವಾದ ವಿಡಿಯೋ ಇದಾಗಿರುತ್ತೆ. ಏಕೆಂದ್ರೆ ಇಂದು ನಾನು ಹೇಳೋ ಮಾಹಿತಿ ನಿಮ್ಮ ಪಿಂಚಣಿ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಇದ್ರ ಜೊತೆಗೆ ನಿಮ್ಮ ಪಿಂಚಣಿಯ ಹೆಚ್ಚಳದ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಮತ್ತೆ ಯಾಕೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಾಗೂ ಈ KYC ಮಾಡಿಸದೇ ಇದ್ದವರಿಗೆ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ, ಎಲ್ಲವನ್ನೂ ಕೂಡ ವಿವರವಾಗಿ ನಿಮಗೆ ತಿಳಿಸ್ತಾ ಇವತ್ತು ಮತ್ತು ನಾಳೆ ಈ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮೆ ಆಗುತ್ತೆ. ಆ ಒಂದು ಕಾರಣದಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವನ್ನೂ ಸ್ಪಷ್ಟವಾಗಿ ಉದಾಹರಣೆಯೊಂದಿಗೆ ಸುಂದರವಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಹಾಗಾಗಿ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ನ ಪ್ರತಿನಿತ್ಯನೂ ಕೂಡ ನೋಡಿ. ಯಾಕಂತಂದ್ರೆ ನಾವು ಬಿಡೋದೇ 3 ಅಥವಾ 4 ದಿನಕ್ಕೆ ಒಂದೊಂದು ವಿಡಿಯೋ ಬಿಡ್ತವೆ. ಕಳೆದ 3 ರಿಂದ 4 ದಿನಗಳ ಕಾಲ ರಿಸರ್ಚ್ ಮಾಡಲಾಗುತ್ತಿತ್ತು ಈ ಒಂದು ವಿಡಿಯೋಗೆ. ತುಂಬಾನೇ ಇಂಪಾರ್ಟೆಂಟ್ ಹಾಗೂ ತುಂಬಾನೇ ಉಪಯುಕ್ತವಾಗುವಂತಹ ವಿಡಿಯೋ ಇದಾಗಿರುತ್ತೆ. ವೀಕ್ಷಕರೇ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವೀಕ್ಷಕರೇ ನೋಡಿ, ಇಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಪಿಂಚಣಿ ಪಡಿತಾ ಇದ್ದಂತಹ ಅಜ್ಜ ಅಜ್ಜಿ ಹಾಗೂ ವಿಧವಾ ಮಹಿಳೆಯರಿಗೆ ಮತ್ತು ಇಲ್ಲಿ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಮತ್ತು ನಿವೃತ್ತ ನೌಕರದಾರರು, ಅಂದ್ರೆ ಇವಾಗ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ನೌಕರಿ ಮಾಡ್ತಾ ಇರ್ತಾರಲ್ವಾ, ಅವರು ನಿವೃತ್ತರಾದ ನಂತರ ಪಿಂಚಣಿಯನ್ನ ಪಡಿತಾ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಮತ್ತು ಈಗ ತಾನೇ ಬಂದಿರುವಂತಹ ಫ್ರೆಶ್ ಅಪ್ಡೇಟ್ಗಳು ಇವಾಗಿರ್ತವೆ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಇನ್ಫಾರ್ಮೇಶನ್ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲನೆಯದಾಗಿ ಇಲ್ಲಿ ನಿಮಗೆ ಪಿಂಚಣಿ ಹಣ ಹೆಚ್ಚಳ ಇದರ ಒಂದು ಸಂಪೂರ್ಣ ವಿವರವನ್ನು ತಿಳಿಸ್ತೇನೆ. ಸ್ನೇಹಿತರೆ, 2026ರ ಹೊಸ ಆರ್ಥಿಕ ವರ್ಷ ಹತ್ತಿರ ಬರುತ್ತಿರುವುದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪಿಂಚಣಿ ಯೋಜನೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಮೊದಲನೆಯದಾಗಿ ಹಿರಿಯ ನಾಗರಿಕರ ಪಿಂಚಣಿ. ಹೌದು ವೀಕ್ಷಕರೇ, ಈಗ ಬಹಳ ಜನ ಕೇಳ್ತಿರುವ ಪ್ರಶ್ನೆ ಏನಂದ್ರೆ ಪಿಂಚಣಿ ಹಣ ಹೆಚ್ಚಾಗುತ್ತಾ ಅಂತ. ಹೌದು ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 300 ರೂಪಾಯಿವರೆಗೆ ಹೆಚ್ಚಳಿಗೆ ಆಗುತ್ತೆ ನಿಮ್ಮ ಒಂದು ಪಿಂಚಣಿ ಹಣ. ಇವಾಗ ಸದ್ಯ ಎಷ್ಟು ಹಣ ಹೆಚ್ಚಿಗೆ ಆಗುತ್ತೆ, ಇಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇರುವಂತದ್ದು. ಆದರೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಂತವಾಗಿ ಸ್ಟೆಪ್ ವೈಸ್ ನಿಮ್ಗೆ ಹಣವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದೇ ಬಾರಿಗೆ ನಿಮ್ಗೆ ಹಣ ಹೆಚ್ಚಿಗೆ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬರುತ್ತೆ. ಆ ಒಂದು ಉದ್ದೇಶದಿಂದ ಸ್ಟೆಪ್ ವೈಸ್ ಅಂತಂದ್ರೆ ಹಂತವಾಗಿ ನಿಮ್ಗೆ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆಯಾಗಿ ಈಗ ಯಾರಿಗೆ 1200 ರೂಪಾಯಿ ಹಣ ಅಂದ್ರೆ 1200 ರೂಪಾಯಿ ಹಣ ಬರುತ್ತಿದೆಯೋ ಅವರಿಗೆ 1500 ರೂಪಾಯಿ ಹಣ ಬರುತ್ತೆ. ಇದು ಅಂತಿಮ ಆದೇಶ ಅಲ್ಲ, ಆದ್ರೆ ಬಜೆಟ್ 2026ನಲ್ಲಿ ಈ ವಿಷಯ ಖಂಡಿತನೂ ಕೂಡ ಬರುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಯಾಕಂದ್ರೆ ಇಲ್ಲಿ ವಿಧವಾ ವೇತನದ ಅಪ್ಡೇಟ್ ಇವ್ರಿಗೂ ಕೂಡ ಹಣ ಹೆಚ್ಚಿಗೆ ಆಗುತ್ತಾ ನೋಡಿ. ಇನ್ನೊಂದು ದೊಡ್ಡ ಗುಡ್ ನ್ಯೂಸ್ ಏನಂದ್ರೆ ವಿಧವಾ ವೇತನವನ್ನ 2200 ವರೆಗೆ ಹೆಚ್ಚಿಸುವ ಪ್ರಸ್ತಾವನೆ ನೀಡಲಾಗಿದೆ. ವೀಕ್ಷಕರೇ, ಈಗ 1200 ರಿಂದ 1400 ಮತ್ತು ಕೆಲವರಿಗೆ 800, ಕೆಲವರಿಗೆ 1000 ರೂಪಾಯಿ ಪಿಂಚಣಿ ಹಣ ಬರುತ್ತಿರುವ ಮಹಿಳೆಯರಿಗೆ ಇದು ದೊಡ್ಡ ಸಹಾಯವಾಗಲಿದೆ. ವಿಶೇಷವಾಗಿ ಒಂಟಿಯಾಗಿ ಜೀವನ ನಡೆಸುತ್ತಿರುವ ಮಹಿಳೆಯರಿಗೆ ಈ ಆರ್ಥಿಕ ಒಂದು ಸಮಸ್ಯೆ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ಬಹಳ ಜಾಗರೂಕತೆಯಿಂದ ತೆಗೆದುಕೊಂಡಿದೆ ಸರ್ಕಾರ. ಹಾಗಾಗಿ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಡಬಲ್ ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ವೀಕ್ಷಕರೇ, ಇಲ್ಲಿ ನೋಡಿ ಅಂಗವಿಕಲರ ಪಿಂಚಣಿ ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಯಾಕಂತಂದ್ರೆ ನಾನು ಯೂಟ್ಯೂಬ್ ನಲ್ಲಿ ನೋಡಿದೆ, ಅಂಗವಿಕಲರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಇಲ್ವೇ ಇಲ್ಲ. ಅದಕ್ಕೋಸ್ಕರ ಅಂಗವಿಕಲರ ಒಂದು ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆಯಾ ಏನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರೇ, ಅಂಗವಿಕಲರಿಗೆ ಸಂಬಂಧಿಸಿದಂತೆ ಸರ್ಕಾರ ಹೊಸ ಮಾದರಿಯನ್ನ ಚರ್ಚೆ ಮಾಡುತ್ತಿದೆ. ಅಂಗವೈಕಲ್ಯದ ಶೇಕಡಾವಾರು ಆಧಾರದ ಮೇಲೆ ಹಣ ಬಿಡುಗಡೆ ಆಗುತ್ತೆ. ಉದಾಹರಣೆಯಾಗಿ 80% ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಇದ್ರೆ ಬರೋಬ್ಬರಿ 3000 ರೂಪಾಯಿ ಹಣವರೆಗೆ ನಿಮಗೆ ಪಿಂಚಣಿ ಹಣ ಜಮೆ ಆಗುತ್ತೆ. ಇದರಿಂದ ನಿಜವಾಗಿಯೂ ಅಗತ್ಯವಿರುವವರಿಗೆ ಹೆಚ್ಚು ಸಹಾಯ ಬರುತ್ತೆ. ಅಂದ್ರೆ ಇವಾಗ ನಿಮಗೆ ಯಾವ ರೀತಿ ಹಣ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಒಂದು ಅಂಗವೈಕಲ್ಯದ ಮೇಲೆ ನಿಮ್ಮ ಒಂದು ಪಿಂಚಣಿ ಹಣ ಅವಲಂಬಿತವಾಗಿದೆ. ಕೆಲವರಿಗೆ ಇಲ್ಲಿ 40% ಅಂಗವಿಕಲ ಇದ್ದವರಿಗೆ ಇಲ್ಲಿ 1200 ರೂಪಾಯಿ ಹಣ ಬರ್ತಾ ಇದೆ. ಮತ್ತು 75% ಗಿಂತ ಜಾಸ್ತಿ ಅಂಗವೈಕಲ್ಯತೆ ಇದ್ರೆ 2000 ರೂಪಾಯಿ ತನಕ ಪಿಂಚಣಿ ಹಣ ಬರ್ತಾ ಇದೆ. ಮತ್ತು 80% ಅಥವಾ 90% ಮೇಲಿದ್ದವರಿಗೆ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಹಣ ಬರ್ತಾ ಇದೆಯಲ್ಲ, ನಿಮ್ಮ ಒಂದು ಆಧಾರದ ಮೇಲೆ ಇಲ್ಲಿ ಬರೋಬ್ಬರಿ 3000 ರೂಪಾಯಿವರೆಗೆ ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡ್ತವೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಇದರಿಂದ ನಿಜವಾಗಿಯೂ ಅಗತ್ಯವಿರುವವರಿಗೆ ಹೆಚ್ಚು ಸಹಾಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನೀವೇನಾದ್ರೂ ಹಿರಿಯರಾಗಿದ್ರೆ ಅಥವಾ ಅಂಗವಿಕಲರಾಗಿದ್ರೆ ಅಥವಾ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಾಗಿದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಚಿಕ್ಕ ಅಪ್ಡೇಟ್ ಇದೆ. ಯಾರಿಗೆ ಅಂತಂದ್ರೆ EPFO ಪೆನ್ಷನ್ 7500 ರೂಪಾಯಿ ಅಪ್ಡೇಟ್ ಬಗ್ಗೆ ಕ್ಲಿಯರಿಟಿ ಬಂದಿದೆ. ಸ್ನೇಹಿತರೆ, ಇದು ಬಹಳ ಜನ ಕನ್ಫ್ಯೂಸ್ ಆಗಿರುವ ವಿಷಯ. ಏನಂದ್ರೆ EPFO ಪೆನ್ಷನ್ ಸರ್ಕಾರದ ಸಾಮಾಜಿಕ ಪಿಂಚಣಿ ಅಲ್ಲ ಅಂತ ನೋಡಿ. ಇದು ಪ್ರೈವೇಟ್ ಕಂಪನಿ ಕೆಲಸ ಮಾಡಿದವರು ಮತ್ತು PF ಕಟ್ಟಿದವರಿಗೆ ಸಂಬಂಧಿಸಿದವರು ಈ ಒಂದು EPFO ಪಿಂಚಣಿಯನ್ನ ಪಡಿತಾರೆ. ಈಗಿನ ಸ್ಥಿತಿ ನೋಡೋದಾದ್ರೆ ಕನಿಷ್ಠ ಪಿಂಚಣಿ ಬಂದ್ಬಿಟ್ಟು 1000 ರೂಪಾಯಿ ಹಣ. ಇಲ್ಲಿ ಬೇಡಿಕೆ ನೋಡೋದಾದ್ರೆ ಎಷ್ಟು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅಂತಂದ್ರೆ ಬರೋಬ್ಬರಿ 7500 ರೂಪಾಯಿ ಹಣ.
ಬರಬೇಕು ಅಂತ ಪಿಂಚಣಿಯ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆದ್ರೆ ಈ ವಿಷಯ ಇತ್ತೀಚಿನ ಸಭೆಗಳಲ್ಲಿ ಚರ್ಚಿಸಲಾಗಿದೆ. ತಕ್ಷಣ ಜಾರಿಗೆ ಬರಲ್ಲ, ಆದ್ರೆ ಒತ್ತಡ ಜಾಸ್ತಿ ಆಗ್ತಾನೆ ಇದೆ. ದಿನೇ ದಿನ ನಿವೃತ್ತ ಉದ್ಯೋಗಿಗಳಿಗೆ ಇದು ಭವಿಷ್ಯದಲ್ಲಿ ದೊಡ್ಡ ಲಾಭ ಕೊಡಬಹುದು ಅಂತಾನೆ ಹೇಳ್ಬಹುದು. ಮತ್ತು ನೋಡಿ, ಇಲ್ಲಿ ಹಿರಿಯ ನಾಗರಿಕರು ನೀವಾಗಿದ್ರೆ, ಅಂಗವಿಕಲರು ನೀವಾಗಿದ್ರೆ, ಅಥವಾ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ನೀವಾಗಿದ್ರೆ, ಅಥವಾ ನಿವೃತ್ತ ನೌಕರರು ಕೂಡ ನೀವಾಗಿದ್ರೆ, ಇಲ್ಲಿ ಈ KYC ಕಡ್ಡಾಯ. ಅರ್ಥ ಮಾಡ್ಕೊಳ್ಳಿ ಇದನ್ನ. ನೋಡಿ, ಇದು ತುಂಬಾ ಗಂಭೀರ ವಿಷಯ ವೀಕ್ಷಕರೇ. ಜನವರಿ ತಿಂಗಳ ಪಿಂಚಣಿ ಹಣ ಪಡೆಯಲು ಈ KYC ಕಡ್ಡಾಯಗೊಳಿಸಲಾಗಿದೆ. ಈ KYC ಅಂದ್ರೆ ಏನ್ ಗೊತ್ತಾ? ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು. ಇದನ್ನ ಈ KYC ಅಂತವೆ. ಈ KYC ಆಗದೇ ಇದ್ರೆ ನಿಮಗೆ ಹಣ ಬರೋದಿಲ್ಲ. ಅಂದ್ರೆ ನಿಮ್ಮ ಒಂದು ಪಿಂಚಣಿ ಅಥವಾ ನಿಮ್ಮ ಒಂದು ಪೆನ್ಷನ್ ನಿಮಗೆ ಬರೋದಿಲ್ಲ ಮತ್ತು DBT ಸ್ಟಾಪ್ ಆಗುತ್ತೆ ಮತ್ತು ಪೆಂಡಿಂಗ್ ಎಂದು ತೋರಿಸುತ್ತೆ ನಿಮಗೆ ಸ್ಟೇಟಸ್. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ಯಾರಿನ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಮತ್ತು ಬಹಳ ಜನರು ಹಣ ಇದಕ್ಕಾಗಿಯೇ ಅಡಕಾಗಿದೆ. ಹಾಗಾಗಿ ಬ್ಯಾಂಕಿಗೆ ಹೋಗಿ ಅಥವಾ CSC ಸೇವಾ ಕೇಂದ್ರದಲ್ಲಿ ಹಿಂದೆ ಈ KYC ಅನ್ನ ಚೆಕ್ ಮಾಡಿ ವೀಕ್ಷಕರೇ. ಇಲ್ಲಿ ನೋಡಿ, ಇಂದಿನ DBT ಅಪ್ಡೇಟ್ ಅಂದ್ರೆ ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬರ್ತಾ ಇದೆ ಅಂತ ನೋಡಿದ್ರೆ, ಈಗ ಮುಖ್ಯ ಪ್ರಶ್ನೆ ಇದಾಗಿರುತ್ತೆ, ಇಂದು ಯಾರಿಗೆ ಹಣ ಜಮೆ ಆಗುತ್ತಿದೆ ವೀಕ್ಷಕರೇ? ಇಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಮತ್ತು ಬೆಂಗಳೂರು ಭಾಗದ ಕೆಲವು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ತಾನೆ. ಆದ್ರೆ ಇಲ್ಲಿ ಪಿಂಚಣಿ ಹಣ ಬರುವ 4 ಹಂತಗಳನ್ನು ನಿಮಗೆ ಸರ್ಕಾರ ತಿಳಿಸಲಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಒಂದೇ ಹಣ ಬರೋದಿಲ್ಲ, ಹಂತವಾಗಿ ಸ್ಟೆಪ್ ವೈಸ್ ನಿಮಗೆ ಹಣ ಬರ್ತಾ ಹೋಗುತ್ತೆ. ಅದರಲ್ಲಿ 5ನೇ ತಾರೀಕಿಗೆ ಅಂದ್ರೆ 5ನೇ ತಾರೀಕಿನ ಒಳಗಾಗಿ ಬರುತ್ತೆ ಬಹಳಷ್ಟು ಜನರಿಗೆ. ಇದು ಮೊದಲನೇ ಹಂತದ ಪಿಂಚಣಿ. ಮತ್ತು 10ನೇ ತಾರೀಕಿನ ಒಳಗಾಗಿ ಬರುತ್ತೆ, ಇದು 2ನೇ ಹಂತದ ಪಿಂಚಣಿ. ಅಂದ್ರೆ 15ನೇ ತಾರೀಕಿನ ಒಳಗಾಗಿ ಬರುತ್ತೆ, ಇದು 3ನೇ ಹಂತದ ಪಿಂಚಣಿ. ಮತ್ತು 25ನೇ ತಾರೀಕಿನ ಒಳಗಾಗಿ ಬರುತ್ತೆ, ಇದು 4ನೇ ಪಿಂಚಣಿ. ಮತ್ತು ಇದು ಕೊನೆಯ ಒಂದು ಪಿಂಚಣಿ ಆಗಿರುತ್ತೆ. ನಿಮ್ಮ ಹಂತ ಬದಲಾಗಲೇ ಹಣ ಬರುತ್ತೆ. ಅಂದ್ರೆ ಏನಂತಂದ್ರೆ, ಇದು ಕೆಲವೊಂದು ಸಮಯ ನಿಮಗೆ 5ನೇ ತಾರೀಕಿನ ಒಳಗಾಗಿ ಬರಬಹುದು, ಇನ್ನು ಕೆಲವೊಂದು ಸಮಯ 15ನೇ ತಾರೀಕು ಅಥವಾ 25ನೇ ತಾರೀಕು ಮಂತ್ ಎಂಡ್ ಅಂದ್ರೆ ತಿಂಗಳ ಕೊನೆಯಲ್ಲಿ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಸರ್ಕಾರ ಯಾವಾಗ ಹಣ ಹಾಕ್ತಾ ಇದೆ ಅಂದ್ರೆ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬರಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಮುಖ್ಯ ಪ್ರಶ್ನೆ, ಇಂದು ಯಾರಿಗೆ ಹಣ ಜಮೆ ಆಗುತ್ತಿದೆ ವೀಕ್ಷಕರೇ? ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಇಂದು ಹಣ ಬರುತ್ತಾ ಇದೆ, ಮತ್ತು ಧಾರವಾಡ ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇದೆ, ಮತ್ತು ವಿಜಯಪುರ ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, DBT ಪ್ರಕ್ರಿಯೆ ಆರಂಭವಾಗಿದೆ ಮತ್ತು ಹಲವರಿಗೆ ಹಣ ಜಮೆ ಆಗಿದೆ. ಮತ್ತು ದಕ್ಷಿಣ ಕರ್ನಾಟಕದ ಮೈಸೂರು ಜಿಲ್ಲೆಗೆ ಹಣ ಬರ್ತಾ ಇದೆ, ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ, ಮತ್ತು ಹಾಸನ ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ. ಇಂದು ಸಂಜೆ ಅಥವಾ ರಾತ್ರಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಬೆಂಗಳೂರು ಭಾಗ ವೀಕ್ಷಕರೇ, ಇಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಡವಾಗಿದ್ದು ಈಗ ಬಾಕಿ ಹಣ ಬಿಡುಗಡೆಗೆ ಸೂಚನೆಯನ್ನು ಕೊಡಲಾಗಿದೆ. ಇಂದು ಬರೆದಿದ್ರು ಪ್ಯಾನಿಕ್ ಆಗಬೇಡಿ, ಬ್ಯಾಚ್ ವೈಸ್ ಹಣ ಬರುತ್ತೆ ಈ ಬೆಂಗಳೂರು ಅಥವಾ ಬೆಂಗಳೂರಿನ ಸುತ್ತಮುತ್ತ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ. ಹಾಗಾಗಿ ಮತ್ತು ಇಲ್ಲಿ ಪಿಂಚಣಿಯ ಹಣ ಸ್ಟೇಟಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಎಲ್ಲರಿಗೂ ಕೂಡ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ಹಣ ಬರದೇ ಇದ್ದರೆ ಸ್ಟೆಪ್ ವೈಸ್ ಸ್ಟೆಪ್ ಸೊಲ್ಯೂಷನ್ ಅನ್ನು ಕೊಡಲಾಗಿದೆ. ಹಣ ಬರಲಿಲ್ಲ ಅಂದ್ರೆ ಇದಕ್ಕೆ ಕ್ರಮ ಈ ರೀತಿಯನ್ನ ಕೊಡಲಾಗಿದೆ. ಮೊದಲನೆಯದಾಗಿ ಸ್ಟೆಪ್ 1 DBT ಸ್ಟೇಟಸ್ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಥವಾ DBT ಕರ್ನಾಟಕ ಆಪ್ ನಲ್ಲಿ ಚೆಕ್ ಮಾಡಿ. ಸ್ಟೆಪ್ 2 NPCI ಮ್ಯಾಪಿಂಗ್ ಅಂದ್ರೆ ಬ್ಯಾಂಕಿಗೆ ಹೋಗಿ ಮೈ ಆಧಾರ್ ಲಿಂಕ್ ಎಂದು ಕೇಳಿ ಅಲ್ಲಿ NPCI ಸ್ಟೇಟ್ಮೆಂಟ್ ಅನ್ನು ತಗೊಳ್ಳಿ. ಮತ್ತು ಸ್ಟೆಪ್ 3 ಅನ್ಯುವಲ್ ವೆರಿಫಿಕೇಶನ್, ಪಂಚಾಯತ್ ಅಥವಾ ತಾಲೂಕು ಕಚೇರಿಗೆ ವರ್ಷದ ವೆರಿಫಿಕೇಶನ್ ಅಂತ ಮಾಡ್ತಾರೆ, ಅಲ್ಲೂ ಕೂಡ ನಿಮ್ಮನ್ನ ಕರೆದಿರ್ತಾರೆ, ಒಂದ್ಸರಿ ಚೆಕ್ ಮಾಡಿ. ಮತ್ತು 4ನೇದಾಗಿ ನಾಡ ಕಚೇರಿ ಅಂದ್ರೆ ನಾಡ ಕಚೇರಿಗೆ ಹೋಗಿ ಪೆಂಡಿಂಗ್ ಅಥವಾ ರಿಜೆಕ್ಟೆಡ್ ಸಮಸ್ಯೆಯನ್ನ ಸರಿಪಡಿಸಿ. ಇದರಿಂದ ಹಣ ಬರುತ್ತೆ. ಹೊಸ ಅರ್ಜಿ ಅಂದ್ರೆ 1 ರಿಂದ 3 ತಿಂಗಳು ಸಮಯ ಬೇಕು ಅಷ್ಟೇ. ಮತ್ತು ಇಲ್ಲಿ ಕೊನೆಯದಾಗಿ ಪಿಂಚಣಿ ಹೆಸರಿನಲ್ಲಿ ಫ್ರಾಡ್ ನಡೀತಾ ಇದೆ ವೀಕ್ಷಕರೇ. ಬಹಳ ಮುಖ್ಯ ಅಪ್ಡೇಟ್ ಇದಾಗಿರುತ್ತೆ. ಕೊನೆಯ ಅಪ್ಡೇಟ್ ಏನಂದ್ರೆ, OTP ಕೇಳ್ತಾ ಇದ್ದಾರೆ ಪಿಂಚಣಿ ಬಗ್ಗೆ. ನಿಮ್ಮ ಒಂದು ಹಣ ಬರಬೇಕಂದ್ರೆ OTP ಎಂಟ್ರಿ ಮಾಡಿ ಅಂತ. ದಯವಿಟ್ಟು ಇದನ್ನು ನಂಬೇಡಿ. ಮತ್ತು ಲಿಂಕ್ ಕಳಿಸ್ತಾ ಇದ್ದಾರೆ ನಿಮ್ಮ ಒಂದು ವಾಟ್ಸ್ಆಪ್ಗೆ ಅಥವಾ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ಗೆ. ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಪಿಂಚಣಿ ಹಣ ಬರ್ತಾ ಇದೆ ಅಂತ ದಯವಿಟ್ಟು ಕ್ಲಿಕ್ ಮಾಡಬೇಡಿ, ನಂಬಬೇಡಿ. ಮತ್ತು ಹಣ ಕೇಳಿದ್ರೆ ಅದನ್ನು ಕೂಡ ಕೊಡಬೇಡಿ. ಸರ್ಕಾರ OTP ಕೇಳಲ್ಲ ಮತ್ತು ಹಣ ನೇರವಾಗಿ ಖಾತೆಗೆ ಆಗುತ್ತೆ. ಇದು DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಡೆಯುತ್ತೆ, ಯಾವುದೇ ಮಧ್ಯವರ್ತಿಗಳು ಇದರಲ್ಲಿ ಇರೋದಿಲ್ಲ. ಮತ್ತು ಕೊನೆಯದಾಗಿ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಒಂದು ಮಾತು ಹೇಳ್ತಾ ನಿಮಗೆ ಈ ಒಂದು ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಮ ಮನೆಯ ಹಿರಿಯರಿಗೆ ಅಥವಾ ನಿಮಗೆ ಸಂಬಂಧಿಸಿದಂತಹ ಮಾಹಿತಿ ಆಗಿರುತ್ತೆ, ಒಂದು ತಿಂಗಳು ಅನ್ನಬಹುದು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ನಾವು ಆದಷ್ಟು ಬೇಗ ಇಲ್ಲಿ ನಿಮ್ಗೆ ಒಂದು ನಮ್ಮದೇ ಕಡೆಯಿಂದ ನಿಮಗೆ ಪಿಂಚಣಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಜಾರಿಗೆ ಗೊಳಿಸ್ತಾ ಇದ್ದಾವೆ. ಆದಷ್ಟು ಬೇಗ ಇದನ್ನ ನಿಮ್ಮ ಮುಂದೆ ಇಡ್ತವೆ. ಅಂದ್ರೆ ಯಾವುದೇ ರೀತಿ ಸರ್ಕಾರದವರಲ್ಲ, ನಾವೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವೇ ಸ್ವತಃ ಪಿಂಚಣಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮಗೆ ಒಂದು ಪಿಂಚಣಿ ಮೊತ್ತ ಹಣ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತೇನೆ ವೀಕ್ಷಕರೇ. ಅದು ಎಲಿಜಿಬಲ್ ಏನು ಎಲ್ಲವನ್ನು ಕೂಡ ತಿಳಿಸ್ತೇನೆ. ನಾನೇ ಸ್ವತಃ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಪಿಂಚಣಿಯನ್ನ ನಾನೇ ಕೊಡ್ತೇನೆ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಪದೇ ಹೇಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ಆದರೆ ನನ್ನ ಉದ್ದೇಶ ಏನಂತಂದ್ರೆ, ನೋಡಿ, ನೀವು ಅನೇಕ ರೀತಿಯ ಇನ್ಫಾರ್ಮೇಷನ್ ಅನ್ನ ತಿಳ್ಕೊಳ್ತೀರಾ, ಆದರೆ ಎಲ್ಲ ಇನ್ಫಾರ್ಮೇಷನ್ ಒಂದೇ ಹತ್ರ ಸಿಗಬೇಕು ಅಂತಂದ್ರೆ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಪೂರ್ತಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ವಿಡಿಯೋ ಮಾಡ್ತಾ ಇದ್ದೇವೆ. ಇದರಿಂದ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದುಕೊಂಡಿದ್ದೇವೆ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ವೀಕ್ಷಕರೇ, ನಿಮಗೋಸ್ಕರ ನಾವಿರ್ತವೆ, ಸದಾ ಕಾಲ ನಾವಿದ್ದೇ ಇರ್ತವೆ. ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ, ನಿಮ್ಮ ಒಂದು ಎಲ್ಲ ಸಮಸ್ಯೆಯನ್ನು ಕೂಡ ಹಂಚಿಕೊಳ್ಳಿ. ನಾನು ನಿಮಗೆ ನನ್ನ ಕೈಲಾದಷ್ಟು ಸಹಾಯ ಖಂಡಿತ ಮಾಡ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.